ನಮಸ್ಕಾರ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಅಕ್ಕಿ ಹಪ್ಪಳನ ಮಾಡೋಣ ಅಂತ ನೆನೆಸಿದ್ದೀನಿ. ಇದು ಎರಡು ದಿನ ನೆನೆಸ್ಕೊಳ್ಬೇಕು. ಇದು ರೇಷನ್ ಅಕ್ಕಿ ಆದರೂ ಆಗುತ್ತೆ, ದೋಸೆ ಅಕ್ಕಿ ಆದರೂ ಆಗುತ್ತೆ. ಈ ಮಿಕ್ಸಿಲಿ ಹಾಕಿಬಿಟ್ಟು ನೈಸಾಗಿ ರುಬ್ಕೊಳ್ಬೇಕು. ಇದು 2 ಸತಿ ಆಗುತ್ತೆ. ಸ್ವಲ್ಪ ನೀರು ಹಾಕ್ಕೊಳ್ಬೇಕು, ತುಂಬಾ ನೀರು ಹಾಕಬಾರ್ದು. ರುಬ್ಬೋದು ಮಾತ್ರ ನೈಸಾಗಿ ರುಬ್ಬಬೇಕು. ಈ ಥರ ಗಟ್ಟಿಯಾಗಿರಬೇಕು, ಇಷ್ಟು ಗಟ್ಟಿಯಾಗಿರಬೇಕು. 2 ಸತಿ ಆಗಿದೆ ನೋಡಿ. ಇವಾಗ ಉಪ್ಪು ಮತ್ತು ಎಳ್ಳು ಮತ್ತು ಜೀರಿಗೆನ ಸೇರಿಸಿದ್ದೀನಿ. ಬೇಕು ಅಂದರೆ ಖಾರಕ್ಕೆ ಹಸಿಮೆಣಸಿನಕಾಯಿನೂ ರುಬ್ಬಿ ಹಾಕ್ಕೊಳ್ಬೋದು ಟೇಸ್ಟಿಗೆ. ಇದಕ್ಕೇನು ಹಪ್ಪಳ ಖಾರ ಅಂತ ಅದೆಲ್ಲ ಹಾಕಬೇಕು ಅಂತ ಏನಿಲ್ಲ. ಆಮೇಲೆ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಕಲಿಸುವಷ್ಟರಲ್ಲಿ ನಾವು ಗ್ಯಾಸ್ ಮೇಲ್ಗಡೆ ಇಡ್ಲಿ ಪಾತ್ರೆಯನ್ನು ಬಿಸಿ ಮಾಡೋಕ್ಕೆ ಇಟ್ಕೊಳ್ಬೇಕು. ಹಾಗೆ ಒಂದು ಎಲೆ ತೊಗೊಂಡ್ಬಿಟ್ಟು ಈ ಥರ ಆಗಿಬಿಟ್ಟು ಹಾಕಬೇಕು. ಹೀಗೆ ಸ್ವಲ್ಪ ದೊಡ್ಡದಾಗಿ. ಇವಾಗ ಬಿಸಿಯಾಗಿದೆ ನೀರು, ಹೀಗೆ ಬೇಯೋಕ್ಕೆ ಇಡಬೇಕು. ಈ ಥರ ಬೇಗ ಬೇಯುತ್ತೆ ಇದು, ಅಂದರೆ ತೆಳ್ಳಗಿರುತ್ತಲ್ವ, ಅದರಿಂದ ಬೇಗ ಬೇಯುತ್ತೆ. ಇದು ಒಂದು ಸ್ವಲ್ಪ ಒಡೆದ ಈ ಥರ ಆಗಿದೆ. ಆಮೇಲೆ ನೆಕ್ಸ್ಟೆಲ್ಲ ಸರಿಯಾಗಿ ಬಂತು. ಈಗ ಒಂದ್ರ ಮೇಲ್ಗಡೆ 1, 2, 3 ಹಾಕ್ಕೊಳ್ಬೋದು. ಸ್ವಲ್ಪ ಬೆಂದಾದ್ಮೇಲೆ ಏನೂ ತೊಂದರೆ ಆಗೋದಿಲ್ಲ. ಹೀಗೆ ಬೇಗ ಬೇಯತ್ತಲ್ವ ಅದು, ಹಾಗೆ. ಆಮೇಲೆ ಅದನ್ನು ಒಂದು ನೆಲದಲ್ಲಿ ಒಂದು ಬಟ್ಟೆ ಹಾಕ್ಕೊಂಡ್ಬಿಟ್ಟು ಈ ಥರ ಆಗಿಬಿಟ್ಟು ಬಿಡಿಸ್ಕೊಳ್ಬೇಕು. ಈ ಥರ ಸ್ವಲ್ಪ ಕೈಯಲ್ಲಿ ನೀರು ತಾಗಿಸ್ಕೊಂಡಿದ್ರೆ ಬೇಗ ಆಗತ್ತೆ. ಫಸ್ಟ್ 1-2 ನನಗೆ ಹರಿದಿದ್ದ ಥರ ಆಯಿತು. ಆಮೇಲೆ ಎಲ್ಲ ಸರಿಯಾಗಿ ನೀಟಾಗಿ ಬಂತು, ಏನು ತೊಂದರೆ ಆಗಿಲ್ಲ. ಈ ಥರ ಆಗಿದೆ ನೋಡಿ. ಹೀಗೆ ಊರ ಕಡೆಯಲ್ಲೆಲ್ಲ ಸೌದೆ ಒಲೆಯಲ್ಲಿ ಮಾಡ್ತಿದ್ರು. ಈ ಥರ ಹೀಗೆ ಹಾಕಿಬಿಟ್ಟು ಹೀಗೇನೂ ಹಾಕ್ಕೊಳ್ಬೋದು. ಆದರೆ ನಾನು ಮಾಡಿದ ದಿನ ಮಾತ್ರ ಬಿಸಿಲಿಲ್ಲಾಗಿತ್ತು. ನಾನು ಮನೆ ಒಳಗಡೆ ಒಣಸ್ಕೊಂಡಿದ್ದೆ. ಏನೂ ಆಗಿಲ್ಲ, ಸರಿಯಾಗೇ ಬಂತು. ಬಾಳೆ ಎಲೆ ಇದ್ದರೆ ಮಾತ್ರ ಚೆನ್ನಾಗೇ ಬರುತ್ತೆ. ಇದು ತೆಗಿಯೋಕ್ಕೂ ಈಸಿ ಆಗುತ್ತೆ, ನೀಟಾಗೂ ಬರುತ್ತೆ. ಈ ಥರ ಒಳಗಡೆ ಒಣಸ್ಕೊಂಡಿದ್ದೀನಿ. ಹೀಗೆ ಆಗತ್ತೆ ನೋಡಿ. ಆಮೇಲೆ ಒಣಗಿದ ಮೇಲೆ ಈ ಥರ ಆಗತ್ತೆ. ಇವಾಗ ಫ್ರೈ ಮಾಡ್ತಾ ಇದ್ದೀನಿ. ಈ ಥರ ನೋಡಿ, ಚಿಕ್ಕದಾಗಿರುತ್ತೆ, ಆಮೇಲೆ ಇಷ್ಟು ದೊಡ್ಡದಾಗತ್ತೆ. ಹೀಗಾಗತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.